ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಖುಷಿದು ಬರ್ಡೇ ಇದೆ. 2 ಡೇಸ್ ಬ್ಯಾಕ್ ನಮ್ಮ ದಕ್ಷು ಬರ್ತ್ಡೇ ಇತ್ತು. ಹಾಗಾಗಿ ಇಬ್ಬರದು ಕೂಡ ಒನ್ ಡೇನೇ ಮಾಡೋಣ ಅಂತ ಬರ್ಡೇ ಕಿಟ್ ಬಲೂನ್ಸ್ ಏನೇನು ಬರುತ್ತೆ ಅದೆಲ್ಲ ಆರ್ಡರ್ ಮಾಡ್ಕೊಂಡಿದ್ದೆ ಫ್ಲಿಪ್ಕಾರ್ಟ್ ಮಿನಿಟ್ಸ್ ಡೆಲಿವರಿಲಿ. ಅದು ತೊಗೊಂಡಿದ್ದಕ್ಕೆ ಆನಿಯನ್ ಕೂಡ ನನಗೆ ಫ್ರೀಯಾಗಿ ಕೊಟ್ಟಿದ್ರು. ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಸೊ ಹಾಗಾಗಿ ನಾನು ಒಬ್ಬಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಅಜ್ಜಿಗೆ ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಏನೇನು ಬೇಕು ಪ್ರತಿಯೊಂದು ಐಟಮ್ಸ್ನ ಕೊಟ್ಟಿದ್ದೆ. ಮೈದಾ ಕಲಿಸ್ಬಿಟ್ಟು ಇಟ್ಟಿದ್ದೆ, ಚೆನ್ನಾಗಿ ಸಾಫ್ಟಾಗಿ ಆಗುತ್ತೆ ಅಂತ. ತೆಂಗಿನಕಾಯಿ 2 ಕಟ್ ಮಾಡಿಕೊಂಡು ಅದನ್ನು ನಾನು ನೀಟಾಗಿ ಎಲ್ಲ ತುರ್ದು ಕೊಡಜ್ಜಿ ಅಂತ ಅಜ್ಜಿಗೆ ಹೇಳಿದ್ದೆ. ಸರಿ ಅಂತ ಹೇಳಿದ್ರು. ಅಷ್ಟರಲ್ಲಿ ನಾನು ಬೇಳೆ ಹಾಕ್ಕೊಂಡು ಒಬ್ಬಟ್ಟಿಗೆ ಪ್ರಿಪೇರ್ ಮಾಡ್ಕೋತಾ ಇದ್ದೆ. ಮತ್ತು ಆಮೇಲೆ ಸ್ನ್ಯಾಕ್ಸ್ ಏನೂ ಇಲ್ಲ ತಿನ್ನೋದಕ್ಕೆ ಅಂತ ನನ್ನ ಮಗ ಕೇಳ್ತಾನೆ. ಸೊ ಹಾಗಾಗಿ ಇದನ್ನು ಕೂಡ ನಾನು ತೊಗೊಂಬಂದಿದ್ದೆ ಔಟ್ಸೈಡಿಂದನೇ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಮತ್ತು ನ್ಯೂಡಲ್ಸ್ ಕೂಡ ಅವ್ನು ಇಷ್ಟಪಟ್ಟು ತಿಂತಾನೆ ನಮ್ಮ ದಕ್ಷು. ಹಾಗಾಗಿ ಯಾವಾಗಾದರೂ ಮಾಡ್ಕೊಳ್ಳೋಣ ಮನೆಯಲ್ಲೇ, ಔಟ್ಸೈಡ್ ಚೆನ್ನಾಗಿರೋದಿಲ್ಲ ಅಂತೇಳ್ಬಿಟ್ಟು ಇದನ್ನು ಕೂಡ ತರಿಸ್ಕೊಂಡಿದ್ದೀನಿ. ಮತ್ತು ನಾನು ಒಬ್ಬಟ್ಟು ಎಲ್ಲ ಪ್ರಿಪೇರ್ ಮಾಡಿದ್ದಾಗೋಯಿತು. ಫೈನಲಿ ಬರ್ಡೇ ಸೆಲೆಬ್ರೇಷನ್ ತುಂಬ ಸಿಂಪಲಾಗೇನೆ ಮಾಡಿದ್ದು. ಯಾರಿಗೂ ಏನು ಇನ್ವೈಟ್ ಮಾಡಿರಲಿಲ್ಲ. ಇನ್ವೈಟ್ ಮಾಡಿರೋ ಸ್ವಲ್ಪ ಜನ ಕೂಡ ಮಳೆ ಅಂತ ಅಷ್ಟಕ್ಕಷ್ಟೇ ಬಂದಿದ್ದು. ಸೊ ಹಾಗಾಗಿ ನಾವೇ ಊರಿಂದ ನನ್ನ ತಮ್ಮ ಕೂಡ ಬಂದಿದ್ದ, ನಮ್ಮ ಆಂಟಿ ಮಗ ಕೂಡ ಬಂದಿದ್ದ. ಎಲ್ಲರೂ ಕೂಡ ನಾವು ನಮ್ಮ ಮನೆಯವರೇ ಮತ್ತು ಬಂದಿರೋರು ಸ್ವಲ್ಪ ಜನ, ನಾವು ಕೂಡ ಸಿಂಪಲಾಗಿಯೇ ಬರ್ಡೇನ ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ಯಾರು ಬಂದಿದ್ದಾರೋ ಇಲ್ವೋ ಗೊತ್ತಿಲ್ಲ. ನಮ್ಮ ಖುಷಿ ದಕ್ಷು ಮಾತ್ರ ತುಂಬಾ ಖುಷಿಪಟ್ಟರು. ನಮ್ಮ ದಕ್ಷುಗೆ ಕೇಕ್ ಅಂದರೆ ತುಂಬ ಇಷ್ಟ. ನೋಡಿ, ಇನ್ನು ಕಟ್ ಮಾಡಿದ ತಕ್ಷಣ ಅಂತ ಬರ್ತಿದ್ದಾನೆ. ಅಷ್ಟು ಇಷ್ಟ ಅವನಿಗೆ ಕೇಕ್ ಅಂದರೆ. ಒಟ್ಟು ಸ್ವೀಟ್ ಅಂದರೆ ತುಂಬ ಇಷ್ಟ. ಪಾಪ ನಮ್ಮ ಖುಷಿಗೆ ಇನ್ನೂ ಗೊತ್ತಿಲ್ಲ. ನೆಕ್ಸ್ಟ್ ಇಯರ್ ಆದರೆ ತುಂಬ ಎಂಜಾಯ್ ಮಾಡ್ತಾನೆ ಅವನು ಕೂಡ. ಈ ಇಯರ್ ಸೈಲೆಂಟ್ ಇದ್ದಾನೆ ಅಷ್ಟೇ. ಆಫ್ಟರ್ 1 ಇಯರ್ ನೆಕ್ಸ್ಟ್ ಇಯರ್ ಆಗುತ್ತಲ್ಲ ಬರ್ಡೇ, ಆವಾಗ ಚೆನ್ನಾಗಿ ಅವನು ಕೂಡ ಎಂಜಾಯ್ ಮಾಡ್ತಾನೆ. ನೋಡಿ, ಅದು ಐ ಲವ್ ಯು ಬ್ಯಾನರ್ ಇದೆಯಲ್ವ, ಅದು ಪಾಪ ಗ್ಲೂ ಸ್ಟಿಕ್ಕಿಂದ ಕಿತ್ತು ಬೀಳ್ತಿದೆ. ಅದನ್ನು ಕೂಡ ಪೇಸ್ಟ್ ಮಾಡಬೇಕು. ಅದು ಬೇಗ, ಅದು ಜಾಸ್ತಿ ಹೊತ್ತಿರಲ್ಲ ಅನಿಸುತ್ತೆ, ಬೇಗ ಹಾಗೇ ಕಟ್ಟಾಗಿ ಬೀಳ್ತಿತ್ತು. ಅದನ್ನು ಕೂಡ ಅರೇಂಜ್ ಮಾಡ್ತಿದ್ದೆ. ಮತ್ತು ಬಂದಿರೋರಿಗೆಲ್ಲ ಅರಿಶಿನ ಕುಂಕುಮ ಮತ್ತು ಸ್ವಲ್ಪ ಊಟನ ಕೊಟ್ಟು ನಾವು ಸಿಂಪಲಾಗೇ ಬರ್ಡೇನ ಎಂಡ್ ಮಾಡ್ಕೊಂಡ್ವಿ. ಅಮ್ಮ ಕೆಲಸದಿಂದ ಬರೋದು ಟೈಮ್ ಆಯಿತು. ಸೊ ಹಾಗಾಗಿ ನಾನು ಒಬ್ಬಳೇ ಅಲ್ವಾ ಅಂತೇಳ್ಬಿಟ್ಟು ಒಬ್ಬಟ್ಟಿನ ಸಾರು, ರೈಸು, ಪಲ್ಯ ಮತ್ತು ಹಪ್ಳ ಮತ್ತು ಸ್ವಲ್ಪ ಚಿತ್ರಾನ್ನ ಮಾಡಿದ್ದೆ ಅಷ್ಟೇ. ಮತ್ತು ಬೇರೆ ಏನೂ ಮಾಡೋದಕ್ಕಾಗಲಿಲ್ಲ. ಮಾಡೋದಕ್ಕೆ ಹೋಗಿದ್ರು ಇನ್ನೂ ಟೈಮ್ ಆಗ್ತಿತ್ತೇನೋ ಈ ಮಕ್ಕಳನ್ನ ರೆಡಿ ಮಾಡಿಕೊಂಡು ಮಾಡೋದಕ್ಕೆ. ಆ್ಯಂಡ್ ಇನ್ನೊಬ್ರು ಯಾರಾದರೂ ಸಪೋರ್ಟ್ಗಿದ್ದಿದ್ರೆ ನನ್ನ ಫೋಟೋಸ್ ವಿಡಿಯೋಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಇಲ್ಲಿ ಹಾಕೋದಕ್ಕೆ ಚೆನ್ನಾಗಿರ್ತಿತ್ತು. ಬಟ್ ನಾನು ಒಬ್ಬಳೇ ಆಗಿರೋದ್ರಿಂದ ಕೆಲವೊಂದು ಫೋಟೋಸ್ ವಿಡಿಯೋಸ್ ಎಲ್ಲ ತೊಗೊಳೋದಕ್ಕಾಗಲಿಲ್ಲ. ಜಸ್ಟ್ ಕೇಕ್ ಕಟ್ ಮಾಡಿರೋದು ಮಾತ್ರನೇ ಸಿಕ್ತು. ಸೊ ಅದನ್ನು ಅಟ್ಯಾಚ್ ಮಾಡಿದ್ದೀನಿ. ಮತ್ತು ಆಮೇಲೆ ಇವತ್ತು ಬರೀ ಸ್ವೀಟ್, ಒಬ್ಬಟ್ಟಿನ ಸಾರು ಈ ಥರದ್ದೇ ಸ್ವೀಟ್ ಆಗಿರೋದ್ರಿಂದ ನಾಳೆ ಚಿಕನ್ ಮಾಡೋಣ ಅಂತೇಳ್ಬಿಟ್ಟು ಚಿಕನ್ನ ಮೊಟ್ಟೆ ಕೋಳಿ ತರಿಸ್ಕೊಂಡಿದ್ದೆ. ತುಂಬ ಚೆನ್ನಾಗಾಗಿತ್ತು. ಹೇಗೆ ಮಾಡಿದ್ದೆ ಅಂತ ನಾನು ನಿಮಗೆ ಶೇರ್ ಮಾಡ್ಕೋತೀನಿ ನೋಡಿ. ನಾರ್ಮಲಿ ತೊಗೊಂಬಂದಿರೋ ಚಿಕನ್ನ 2 ಟೈಮ್ಸ್ ನೀಟಾಗಿ ವಾಶ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು, ಅರಿಶಿನ ಹಾಗೆ ಒಂದು ಲೆಮನ್ನ ಸ್ಕ್ವೀಸ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ಥರ ಮಾಡ್ಕೊಳ್ಳೋದ್ರಿಂದ ಬೇಗ ಬೇಯುತ್ತೆ ಮತ್ತು ಸಾಫ್ಟ್ ಜ್ಯೂಸಿಯಾಗಿ ನಮಗೆ ಚೆನ್ನಾಗಿರುತ್ತೆ. ಬೆಂದಾದಮೇಲೆ ನೋಡೋದಕ್ಕೆ ಮತ್ತು ತಿನ್ನೋದಕ್ಕೆ ಕೂಡ ತುಂಬಾ ಟೇಸ್ಟ್ ಅನಿಸುತ್ತೆ. ಸೊ ಹಾಗಾಗಿ ಈ ಥರ ಮ್ಯಾರಿನೇಟ್ ಮಾಡೋದಕ್ಕೆ ಇಟ್ಕೋತೀನಿ. ಮೊಟ್ಟೆ ಕೋಳಿ ಆಗಿರೋದ್ರಿಂದ ಈ ಥರ ಸಪ್ರೇಟ್ ಕೂಡ ಒಂದು ಕವರಲ್ಲಿ ಕೊಟ್ಟಿರ್ತಾರೆ, ಅದು ಲಾಸ್ಟಲ್ಲಿ ಹಾಕ್ತೀನಿ ನಾನು ಯಾವಾಗ್ಲೂ. ಈಗ ನಾನು ಚಿಕನ್ ಸಾಂಬಾರಿಗೆ ನಾನು ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಆಯಿಲಲ್ಲಿ ಡೀಪ್ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಜೊತೆಗೆ ನಾನು ಮಿಕ್ಸಿಗೆ ಇದೆಲ್ಲ ಹಾಕೋದು. ಈಗ ಏನೇನು ನಾನು ಹುರ್ಕೊಂಡಿದ್ದೀನಿ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಜೊತೆ ನಾನು ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಪುದೀನ ಮತ್ತು ಸ್ವಲ್ಪ ಮಸಾಲ ಐಟಮ್ಸ್ ಕೂಡ ಆ್ಯಡ್ ಮಾಡ್ಕೋತೀನಿ. ಈಗ ನಮ್ಮ ಮನೇಲಿ ಏನಿದೆ ಆ ಮಸಾಲ ಮತ್ತು ಸ್ವಲ್ಪ ಚಿಕನ್ ಮಸಾಲ ಮತ್ತು ಶುಂಠಿ. ನಾನೀಗ ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ನನ್ನ ಮಕ್ಕಳಿಗೆ ಸ್ವಲ್ಪ ಖಾರ ಕಡಿಮೆ ಇರಬೇಕು. ಹಾಗಾಗಿ ಆಮೇಲೆ ಟೇಸ್ಟ್ ನೋಡಿ ಹಾಕ್ಕೊಳ್ಳೋಣ ಅಂತೇಳ್ಬಿಟ್ಟು ನಾನು ಇಲ್ಲಿ ಖಾರದ ಪುಡಿ ಸ್ಕಿಪ್ ಮಾಡಿದ್ದೀನಿ. ಇಷ್ಟೇ ನಾನು ಹಾಕೋದು. ತುಂಬ ಟೇಸ್ಟ್ ಇರುತ್ತೆ. ಜೊತೆಗೆ ನಾನು ಕಾಯಿ ಬದಲು ನಾನು ಕೊಬ್ಬರಿ ಯೂಸ್ ಮಾಡ್ತೀನಿ. ಕೊಬ್ಬರಿ ಯೂಸ್ ಮಾಡೋದ್ರಿಂದ ಎಷ್ಟು ಟೇಸ್ಟ್ ಇರುತ್ತೆ ಅಂತ ಹೇಳಿದ್ರೆ ನಾಟಿ ಕೋಳಿ ಸಾಂಬಾರು ಥರನೇ ಅನಿಸುತ್ತೆ. ಅಷ್ಟು ಟೇಸ್ಟಾಗಿ ಬರುತ್ತೆ. ನೀವು ಕೂಡ ಒನ್ ಟೈಮ್ ಟ್ರೈ ಮಾಡಿ. ಇಷ್ಟೇ, ಬೇರೆ ಏನೂ ಹಾಕೋದಿಲ್ಲ ನಾನು. ಇಫ್ ಇನ್ ಕೇಸ್ ಏನಾದರೂ ಹಾಕಿದ್ರೆ ಹೆಚ್ಚಾಗಿ ಚಕ್ಕೆ, ಲವಂಗ, ಸ್ವಲ್ಪ ಗಸಗಸೆ ಹಾಕ್ತೀನಿ ಅಷ್ಟೇ. ಬೇರೆ ಏನೂ ಆ್ಯಡ್ ಮಾಡೋದಿಲ್ಲ ಇದಕ್ಕೆ ನಾನು. ಈಗ ಈರುಳ್ಳಿ, ಬೆಳ್ಳುಳ್ಳಿ ಹುರಿದಿರೋದೆಲ್ಲ ತಣ್ಣಗಾಗಿದೆ. ಹಾಗಾಗಿ ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ. ಇದು 1 ಟೈಮ್ಗೆ ಜಾಸ್ತಿ ಆಗುತ್ತೆ ಅನಿಸ್ತು. ಸೊ ಹಾಗಾಗಿ ಸೆಕೆಂಡ್ ಟೈಮ್ಗೂ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳೋಣ ಅಂತೇಳ್ಬಿಟ್ಟು ನಾನು ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ.
ಈ ಚಿಕನ್ ಸಾಂಬಾರಿಗೆಲ್ಲ ನೀವು ಎಷ್ಟು ನುಣ್ಣಗೆ ಹಾಕ್ಕೋತೀರೋ ಅಷ್ಟು ಚೆನ್ನಾಗಿ ಚಿಕನ್ಗೆ ಹಿಡಿಯುತ್ತೆ ಮತ್ತು ಟೇಸ್ಟು ಕೂಡ ಚೆನ್ನಾಗಿ ಜ್ಯೂಸಿಯಾಗಿ ಚೆನ್ನಾಗಾಗುತ್ತೆ. ಸೊ ಹಾಗಾಗಿ ತುಂಬ ನುಣ್ಣಗೇ ಹಾಕ್ಕೊಳ್ಳಿ. ಈಗ ನಾನು ನಾರ್ಮಲಾಗಿ ಈಗ ಕುಕ್ಕರಲ್ಲೇ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹುರ್ಕೊಂಡಿದ್ದೆ. ಸೊ ಅದೇ ಕುಕ್ಕರ್ಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಪುದೀನ ಹಾಕ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಅಷ್ಟು ಘಮ ಬರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಚೆನ್ನಾಗಿ ಆಯಿಲಲ್ಲಿ ಡೀಪ್ ಫ್ರೈ ಮಾಡ್ಕೊಂಡ್ಮೇಲೆ ನೀವು ಮ್ಯಾರಿನೇಟ್ ಮಾಡೋದಕ್ಕೆ ಇಟ್ಟಿದ್ರಲ್ವ, ಸೊ ಆ ಚಿಕನ್ನ ಆ್ಯಡ್ ಮಾಡ್ಕೊಳ್ಳಿ. ಉಪ್ಪು ಆಲ್ರೆಡಿ ಹಾಕಿರೋದ್ರಿಂದ ನಾನು ಈಗೇನು ಆ್ಯಡ್ ಮಾಡೋದಕ್ಕೆ ಹೋಗೋದಿಲ್ಲ. ಲಾಸ್ಟಲ್ಲಿ ನಾನು ಚೆಕ್ ಮಾಡ್ಕೊಂಡು ಆ್ಯಡ್ ಮಾಡ್ತೀನಿ ಅಷ್ಟೇ. ಈಗ ಏನಿದೆ ಆಯಿಲು, ಕೊತ್ತಂಬರಿ ಸೊಪ್ಪು, ಪುದೀನ ಅದಕ್ಕೆ ಫುಲ್ಲು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ನಾವು. ಚೆನ್ನಾಗಿ ಅದು ನೀರೆಲ್ಲ ಬಿಡಬೇಕು, ಅಷ್ಟರವರೆಗೂ ಚೆನ್ನಾಗಿ ಈಗಲೇ ಹುರ್ಕೊಬೇಕು ಮಸಾಲೆ ಹಾಕೋದಕ್ಕಿಂತ ಮುಂಚೆನೇ. ಹಾಗಾಗಿ ನಾನು ನೀಟಾಗಿ ಅದನ್ನ ಫ್ರೈ ಮಾಡಿಕೊಂಡು ಆಯಿಲಲ್ಲಿ ನೆಕ್ಸ್ಟು ನಾನು ಮಸಾಲಾನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀರು ಅಷ್ಟೇ ತುಂಬ ತೆಳುವಾಗಿ ಮಾಡಬೇಡ, ಸ್ವಲ್ಪ ಗಟ್ಟಿಯಾಗೆ ಮಾಡು ಅಂತ ಹೇಳ್ತಿದ್ರು ನಮ್ಮ ಮನೇಲಿ. ಸೊ ಹಾಗಾಗಿ ತುಂಬ ನೀರೇನು ಹಾಕೋದಕ್ಕೆ ಹೋಗಿಲ್ಲ. ಆ ಮಿಕ್ಸಿಲಿ ಮಸಾಲ ಏನಿತ್ತು ಅದು ಫುಲ್ಲು ನೀಟ್ ಮಾಡ್ಕೊಂಡು ಹಾಕಿದ್ದೀನಿ ಅಷ್ಟೇ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ಇಷ್ಟು ಡೇಸ್ಗಿನ್ನು ಇದು ಒಂಥರ ಇನ್ನು ಎಕ್ಸ್ಟ್ರಾ ಟೇಸ್ಟು ಒಂಥರ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಇನ್ನೂ ಒಂದು ಟೈಮ್ ತಿನ್ನಬೇಕು ಅನಿಸ್ಬೇಕು, ಅಷ್ಟು ಚೆನ್ನಾಗಾಗಿತ್ತು ಮಾತ್ರ. ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು, ಸೊ ಉಪ್ಪು ಹಾಕಿದೆ. ಮತ್ತು ಆಮೇಲೆ ಖಾರ ಕೂಡ ನಾನು ಹಾಕಿರಲಿಲ್ಲ ಅಲ್ವ, ಜಸ್ಟ್ ಹಸಿಮೆಣ್ಸಿನ್ಕಾಯಿ ಹುರ್ಕೊಂಡು ಹಾಕಿದ್ದಲ್ವ. ಸೊ ಸ್ವಲ್ಪ ಖಾರ ಇರಲಿ ಅಂತೇಳ್ಬಿಟ್ಟು ಸ್ವಲ್ಪ ನಾನು ಖಾರದ ಪುಡಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದು ಖಾರದ ಪುಡಿ ತುಂಬಾ ಖಾರ, ಹಾಗಾಗಿ ನೋಡ್ಕೊಂಡು ಯೂಸ್ ಮಾಡಬೇಕು, ಇಲ್ಲಾಂದರೆ ಬಾಯಲ್ಲಿ ಇಟ್ಕೊಳ್ಳೋದಕ್ಕಾಗಲ್ಲ, ಅಷ್ಟು ಖಾರ ಆಗಿಬಿಡುತ್ತೆ. ಅಷ್ಟೇ, ಎಲ್ಲ ರೆಡಿ ಆಯಿತು. ಮತ್ತಿನ್ನೇನಿಲ್ಲ, ಲಾಸ್ಟಲ್ಲಿ ಇದೇನು ಇಟ್ಕೊಂಡಿದ್ದೆ ಅಲ್ವ ನಾನು, ಈ ಮೊಟ್ಟೆ ಮತ್ತು ಸಾಫ್ಟ್ ಆಗಿರೋ ಚಿಕನ್ ಐಟಮ್ನ ನಾನು ಲಾಸ್ಟಲ್ಲಿನೇ ಆ್ಯಡ್ ಮಾಡೋದು ಪ್ರತಿ ಸಾರಿ. ಸೊ ಇದನ್ನ ಮುಚ್ಚಿಬಿಟ್ಟು, ಈಗ ನಾವು ಮುಂಚೆನೇ ಹಾಕೋದ್ರಿಂದ ಇದೆಲ್ಲ ನಾವು ತಿರ್ಗಿಸೋದ್ರಲ್ಲಿನೇ ಎಲ್ಲ ಒಡೆದೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಲಾಸ್ಟಲ್ಲಿ ಆ್ಯಡ್ ಮಾಡಿದ್ರೆ ತುಂಬ ಚೆನ್ನಾಗಿ ಬೇಯುತ್ತೆ. ಅದಕ್ಕೇನು 2 ವಿಷಿಲ್ಸ್ ಆದರೆ ಸಾಕು. ಈಗ ನಾರ್ಮಲಾಗಿ ಇದು ಮೊಟ್ಟೆ ಕೋಳಿ ಆಗಿರೋದ್ರಿಂದ ಏನಿಲ್ಲ ಅಂದರೂ ಒಂದು 10 ವಿಷಿಲ್ಸ್ ಆದರೂ ನಾನು ಹೊಡಿಸ್ತೀನಿ. ಫೈನಲಿ ರೆಡಿ ಆಯಿತು ಚಿಕನ್ನು. ಮುದ್ದೆ ಮತ್ತು ರೈಸ್ ಕೂಡ ರೆಡಿ ಮಾಡ್ಕೊಂಡಿದ್ದೆ. ಊಟಕ್ಕೆ ಕೂತಿದ್ದೀವಿ ನಾವು ಎಲ್ಲರೂ ಕೂಡ ಇದೇ ಥರನೇ ನಾವು ನೈಟ್ ಟೈಮ್ ಕೂತ್ಕೊಂಡು ಮಾತಾಡಿಕೊಂಡು ತಿನ್ನೋದು. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಯಿತು ಅನ್ಕೋತೀನಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಆಲ್.